ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಆವರ್ತನಾಯ ನಮಃ. ಓಂ ವಿಥುರಾಶವಾಂಸಿ ಜಹಿ ವೃಷ್ಣ್ಯಾನಿ ಕೃಣುಹಿ ಪರಾಚಃ. ಶೂರೋ ವಾ ಶೂರಂ ವನತೆ ಶರೀರೈಸ್ತನೂರು ಚ ತರುಷಿಯತ್. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದ 234ನೆಯ ಆವರ್ತನ ಅನ್ನುವ ನಾಮ ಮತ್ತೆ ಅದಕ್ಕೆ ಸಂಬಂಧಪಟ್ಟ 234ನೆಯ ಬೃಹತಿ ಮಂತ್ರ, ಇವಿಷ್ಟನ್ನ ನಾವೀಗ ನೋಡಬೇಕಾಗಿದೆ. ಅದರಲ್ಲಿ ಮೊದಲು ಈ ಆವರ್ತನ ಅನ್ನುವ ನಾಮಕ್ಕೆ ಏನು ಅರ್ಥ ಆಗ್ತವೆ ಅದನ್ನ ಸರಳವಾಗಿ ಒಂದು ಬಾರಿ ಅವಲೋಕಿಸಿ ಮುಂದೆ ಮಂತ್ರದ ಅರ್ಥವನ್ನು ಕೂಡ ನೋಡೋಣ. ಆವರ್ತ ಅಂದ್ರೆ ಸಂಸಾರ, ಅದು ಕೋಶದಲ್ಲಿ ಹಾಗೊಂದು ಅರ್ಥ ಇದೆ. ಅಥವಾ ಆವರ್ತ ಅಂದ್ರೆ ಸುತ್ತುವಿಕೆ, ಸಂಚಾರ ಮಾಡುವಿಕೆ ಅಂತ ಹೀಗೊಂದು ಅರ್ಥ ಆಗ್ತದೆ. ಈ ಜೀವರನ್ನ ಸಂಸಾರದಲ್ಲಿ ಮತ್ತೆ ಮತ್ತೆ ಆವರ್ತನ ಮಾಡಿಸ್ತಾ ಇರ್ತಾನೆ. ಹುಟ್ಟು ಸಾವುಗಳ ಮೂಲಕ ಅವನನ್ನ ಆತ ಮೇಲೆ ಮೇಲೆ ಕರ್ಕೊಂಡು ಹೋಗ್ತಾ ಇರ್ತಾನೆ, ಕೆಳಗೆ ತಂದು ಬಿಡ್ತಾ ಇರ್ತಾನೆ. ಆದ್ರಿಂದ ಆತನನ್ನ ಆವರ್ತನ ಅಂತ ಸರಳವಾಗಿ ಹೇಳ್ತಾರೆ. ಮತ್ತೆ ಆವರ್ತನ ಅಂದ್ರೆ ಅಂದ್ರೆ ಚೆನ್ನಾಗಿ ಎಲ್ಲಾ ಕಡೆ, ವರ್ತನ ಅಂದ್ರೆ ಇರುವವನು, ಜಗತ್ತಿನಲ್ಲಿ ಒಳಗೂ ಹೊರಗೂ ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಹೇಳಿದಂತೆ ಅವನು ಒಳಗೂ ಹೊರಗೂ ಎಲ್ಲ ಕಡೆಯೂ ಕೂಡ ಇದ್ದಾನೆ. ಆದ್ರಿಂದಲೂ ಕೂಡ ಆವರ್ತನ. ಈ ಜಗತ್ತಿನ ಸೂರ್ಯ ಚಂದ್ರ ಮೊದಲಾದ ದೇವತೆಗಳಿದ್ದಾರಲ್ಲ, ಇವರೆಲ್ಲರನ್ನೂ ಕೂಡ ಆತ ತಿರುಗಿಸ್ತಾ ಇದ್ದಾನೆ. ಚತುರ್ಭ್ಯ ಸಾಕಂ ನ ವತಿಂಚನಾಮಭಿ ಚಕ್ರನ್ನ ವೃತ್ತಂ ವಿತೀಂಗ್ ರವಿಪಿಪತ್ ಅಂತ ಋಗ್ವೇದದ ಒಂದು ಮಾತು. ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಆಚಾರ್ಯ ಅದನ್ನು ಉದ್ಧರಿಸಿದ್ದಾರೆ. ದೇವತಾ ಗಣಗಳನ್ನ, 94 ದೇವತಾ ಗಣಗಳನ್ನ ಎಲ್ಲರನ್ನು ಕೂಡ ಆ ವೃತ್ತದಲ್ಲಿ ಅವನು ತಿರುಗಿಸ್ತಾ ಇರ್ತಾನೆ. ಸೃಷ್ಟಿಗೆ ಅವರನ್ನು ತರ್ತಾನೆ, ಮತ್ತೆ ಅವರನ್ನ ಪ್ರಳಯದ ಕಡೆ ಕರ್ಕೊಂಡು ಹೋಗ್ತಾನೆ. ಹೀಗಾಗಿ ಅವರನ್ನ ಆವರ್ತನ ಅಂತ ಹೇಳಬೇಕು. ಮತ್ತೆ ಈ ನಾಮಕ್ಕೆ ಸಂಬಂಧಪಟ್ಟದ್ದು, ಈ ಬೃಹತಿ ಮಂತ್ರಕ್ಕೆ ಸಂಬಂಧಪಟ್ಟಂತೆ ನಾನು ಮಾಡಿಕೊಂಡಿರುವ ಅರ್ಥ ಹೊಂದಿದೆ. ಅದರ ಹೆಚ್ಚಿನ ವಿವರಗಳನ್ನು ಮುಂದೆ ನೋಡ್ತೇವೆ. ಆವರ್ತ ಅಂದ್ರೆ ಸಂಸಾರ, ಆವರ್ತನ ಅಂದ್ರೆ ಆ ಸಂಸಾರದಲ್ಲಿ ನಮ್ಮನ್ನ ತಿರುಗಾಡಿಸುವವನು ಅಂತ ಒಂದು ಅರ್ಥ ಇದೆ. ನ ಅಂದ್ರೆ ಅದನ್ನ ತಗೊಂಡು ಹೋಗುವವನು, ಆ ಸಂಸಾರದಿಂದ ನಮ್ಮನ್ನ ಆ ಕಡೆ ತಗೊಂಡು ಹೋಗುವವನು, ನಮ್ಮಿಂದ ಸಂಸಾರವನ್ನು ದೂರ ಇಡುವವನು ಅಂತ ಮತ್ತೊಂದು ಅರ್ಥವು ಕೂಡ ಅದರಿಂದ ಬರ್ತದೆ. ಆ ಒಂದು ಅರ್ಥವನ್ನು ನಾವೀಗ ನೋಡಬೇಕು. ಶತ್ರುಗಳನ್ನ ಸಂಚಾರ ಮಾಡಿಸುವವನು, ಆ ಶತ್ರುಗಳನ್ನ ರಣರಂಗದಲ್ಲೆಲ್ಲ ಓಡಿ ಹೋಗುವಂತೆ ಮಾಡುವವನು, ಅವರು ದಿಕ್ಕಾಪಾಲಾಗಿ ಓಡಿ ಹೋಗ್ತಾರೆ ಅಂತ ಮತ್ತೊಂದು ಅರ್ಥ, ಅದನ್ನು ಕೂಡ ಕೆಲವರು ಹೇಳಿದ್ದಾರೆ. ಈ ಇಂದ್ರ ಮೊದಲಾದ ದೇವತೆಗಳು ದಿಕ್ಪಾಲಕರು, ಇವರ ವಶದಲ್ಲಿ ಈ ಜಗತ್ತೆಲ್ಲವನ್ನು ಇಟ್ಟಿದ್ದಾನೆ ಅಂತ ಇದು ಮತ್ತೊಂದು ಅರ್ಥ. ಹೀಗೆ ಆವರ್ತನಾನು ಶಬ್ದಕ್ಕೆ ಸಂಬಂಧಪಟ್ಟ ಕೆಲವು ಅರ್ಥಗಳನ್ನು ನೋಡಿದ್ದೇವೆ. ಸಂಸಾರದಲ್ಲಿ ಇಟ್ಟಿದ್ದಾನೆ ನಮ್ಮನ್ನ ಅಂತ ಒಂದು ಅರ್ಥ, ಸಂಸಾರದಿಂದ ನಮ್ಮನ್ನ ದೂರ ಇಡ್ತಾನೆ, ಸಂಸಾರವನ್ನು ನಮ್ಮಿಂದ ದೂರ ಇಡ್ತಾನೆ ಅಂತ ಇನ್ನೊಂದು ಮುಖ್ಯವಾದ ಅರ್ಥ. ಈಗ ಆ ಮೂಲ ಋಗ್ವೇದದ ಮಂತ್ರಕ್ಕೆ ಏನರ್ಥ ಅಂತ ಅನ್ನೋದು ನೋಡೋಣ. ಇದಕ್ಕೆ ಸಾಯಣಾಚಾರ್ಯರು, ಭಗವಂತಾಚಾರ್ಯರು ಮೊದಲಾದವರು ಏನು ಅರ್ಥ ಬರೆದಿದ್ದಾರೆ ಅಂತ ಅನ್ನೋದನ್ನ ಈಗ ನೋಡೋಣ. ಋಗ್ವೇದದಲ್ಲಿ 6ನೇ ಮಂಡಲದಲ್ಲಿ ಇದು 25ನೆಯ ಸೂಕ್ತ. ಅದಕ್ಕೆ ಬಾರ್ಹಸ್ಪತ್ಯ ಭರದ್ವಾಜರು ಋಷಿಗಳು, ದೇವತಾ ಅದಕ್ಕೆ ಇಂದ್ರಾಂತರ್ಗತನಾದ ಭಗವಂತ ದೇವತೆ ಅಂತ ನಾವು ಹೇಳ್ತೇವೆ. ಅದಕ್ಕೆ ತ್ರಿಷ್ಟುಪ್ ಛಂದಸ್ಸು. ಅದರಲ್ಲಿ ಇದು 3ನೇ ಮಂತ್ರ ಮತ್ತು 4ನೇ ಮಂತ್ರ. 3ನೇ ಮಂತ್ರ ಇಂದ್ರ ಜಾಮಯ ಉತತೆ ಅಜಾಮಯ ಅರ್ವಾಚೀನಾಸೋ ವನುಷೋ ಯುಯುಜ್ರೆ ತ್ವಮೇಷಾಂ ವಿಥುರಾಶವಾಂಸಿ ಜಹಿ ವೃಷ್ಣ್ಯಾನಿ ಕೃಣುಹಿ ಪರಾಚಃ ಅಂತ ಹೀಗೆ 3ನೇ ಮಂತ್ರ ಇದೆ. ಅಲ್ಲಿ ಆ 3ನೇ ಮಂತ್ರದಲ್ಲಿ ಉತ್ತರಾರ್ಧದಲ್ಲಿ ತ್ವಮೇಷಾಂ ಅನ್ನೋದನ್ನು ಬಿಟ್ಟು ವಿಥುರಾಶವಾಂಸಿ ಜಹಿ ವೃಷ್ಣ್ಯಾನಿ ಕೃಣುಹಿ ಪರಾಚಃ ಅನ್ನೋ ಭಾಗ ಇಟ್ಕೊಂಡಿದ್ದೇವೆ. ಮತ್ತೆ 4ನೇ ಮಂತ್ರದಲ್ಲಿ ಶೂರೋ ವಾ ಶೂರಂ ವನತೆ ಶರೀರೈ ಸ್ತನೂರಿಚ್ಚ ತರುಷಿ ಯತ್ ಅಂತ ಇಷ್ಟು ಭಾಗವನ್ನು ಇಟ್ಕೊಂಡಿದ್ದೀವಿ.
4ನೇ ಮಂತ್ರದ ಪೂರ್ವಾರ್ಧದಲ್ಲಿ. 4ನೇ ಮಂತ್ರದ ಪೂರ್ವಾರ್ಧದಲ್ಲಿ ಕೃಣ್ವೈತೆ ಅಂತ ಇನ್ನೂ ಒಂದು ಭಾಗ ಇದೆ. ಮತ್ತು ಉತ್ತರಾರ್ಧ ಅಂತೂ ನಮಗೆ ಇನ್ನೂ ಬಾಕಿ ಇದ್ದೇ ಇದೆ. ಅದರದನ್ನೆಲ್ಲ ಮುಂದಿನ ಮಂತ್ರಕ್ಕೆ ನಿವೃತ್ತಾತ್ಮ ಅನ್ನೋ ನಾಮಕ್ಕೆ ಸಂಬಂಧಪಟ್ಟಂತೆ ನಾವು ಮುಂದೆ ನೋಡಬೇಕಾಗಿದೆ. ಈಗ ಈ ಮಂತ್ರಕ್ಕೆ ಸಾಯಣಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ವಿಥುರಾಶವಾಂಸಿ ಜಹಿ ವೃಷ್ಣ್ಯಾನಿ ಕೃಣುಹಿ ಪರಾಚಃ. ಇದು 3ನೇ ಮಂತ್ರ ಅಂತ ನಾನು ಹೇಳಿದೆ. ಶವಸ್ ಅಂದ್ರೆ ಬಲ ಅಂತ ಅರ್ಥ. ಈ ಶತ್ರುಗಳ ಬಲಗಳು ಅವೆಲ್ಲ ಈಗ ಹೀನ ಆಗಿ ಹೋಗಿವೆ. ನಿನ್ನ ದಾಳಿಗೆ, ಪರಮಾತ್ಮನ ಇಂದ್ರನ ದಾಳಿಗೆ ಸಿಲುಕಿ ಆ ಶತ್ರುಗಳ ಬಲ ಎಲ್ಲ ಕ್ಷೀಣ ಆಗಿ ಹೋಗಿವೆ. ವಿಥುರ ಅಂದ್ರೆ ಕ್ಷೀಣವಾಗಿರೋದು, ಕ್ಷೀಣ ಆಗಿದೆ ಅಥವಾ ಹೀನವಾಗಿದೆ. ಆ ಹೀನವಾಗಿ ಅದನ್ನು ನೀನು ಮಾಡಿದ್ದೀಯ ಅಥವಾ ಮಾಡು ಅಂತ ಅರ್ಥ. ಮತ್ತೆ ಅವರ ಬಲ ಅಷ್ಟೇ ಅಲ್ಲ, ಅವರ ಪರಾಕ್ರಮವನ್ನು ಕೂಡ ನೀನು ಜಹಿ ನಾಶ ಮಾಡು. ಮತ್ತು ಪರಾತಃ ಉಭಯ ವಿಧಾನ್ ಶತ್ರುನ್, ಒಳಗಿನ ಹೊರಗಿನ ಎಲ್ಲಾ ಶತ್ರುಗಳನ್ನು ಕೂಡ ನಮ್ಮಿಂದ ನೀನು ಪರಾಮುಖರನ್ನಾಗಿ ಮಾಡುವಂತ ಅದರ 3ನೇ ಮಂತ್ರದಲ್ಲಿನ ಭಾಗಕ್ಕೆ ಅರ್ಥ. 4ನೇ ಮಂತ್ರದಲ್ಲಿ ಭಗವಂತನೇ ಈ ಜಗತ್ತಿನಲ್ಲಿ ರಾಜರು ಮೊದಲಾದವರು ಪರಸ್ಪರ ಹೋರಾಡ್ತಿರ್ತಾರೆ, ಎದುರಾಳಿಗಳು ಇವರೆಲ್ಲ ಪರಸ್ಪರ ಓಡಾಡ್ತಿರ್ತಾರೆ. ಅದರಲ್ಲಿ ಒಬ್ಬ ಶೂರ, ಒಬ್ಬ ಯಾರೋ ಪರಾಕ್ರಮಿ, ಅವನು ನಿನ್ನ ಸೇವೆ ಮಾಡಿ ನಿನ್ನ ಅನುಗ್ರಹವನ್ನು ಪಡೆದಿದ್ದಾನೆ. ಅವನು ಶರೀರೈಹಿ, ಈ ತನ್ನ ಅಂಗಾಂಗಗಳಿಂದ, ಕೈ ಕಾಲು ಮೊದಲಾದ ಅಂಗಾಂಗಗಳಿಂದ, ಶೂರಂ ಇನ್ನೊಬ್ಬ ಎದುರಾಳಿ ಶೂರ ಇದ್ದಾನೆ, ಅವನು ಕೂಡ ಮಹಾಪರಾಕ್ರಮಿಯೇ. ಆದರೆ ಆ 2ನೇ ಶೂರನಿಗಿಂತ ಈ ಮೊದಲನೇ ಶೂರನ ಕೈ ಮಿಗಿಲಾಗ್ತದೆ. ಅದಕ್ಕೆ ಕಾರಣ ಏನು? ಈತ ನಿನ್ನ ಅನುಗ್ರಹವನ್ನು ಪಡ್ಕೊಂಡಿರೋದು. ಹೀಗೆ ಶೂರೋವಾ ಶೂರಂ ವನತೆ ಶರೀರೈಹಿ, ಅಂಗಾಂಗಗಳಿಂದ ಅಂತ. ಯುದ್ಧದಲ್ಲಿ ಕೈ ಕಾಲು ಮೊದಲಾದ ಎಲ್ಲ ಅಂಗಗಳ ಪಾತ್ರವೂ ಕೂಡ ಇದ್ದೇ ಇರ್ತದೆ. ಮುಂದೆ ತನೂರುಚ ಅಂದ್ರೆ ಶರೀರದ ತಮ್ಮ ತಮ್ಮ ಶರೀರದ ಕಾಂತಿಯಿಂದ ಶೋಭಿಸ್ತಾ ಇರುವಂತಹ ಇಬ್ಬರು ಎದುರಾಳಿಗಳು ಅಲ್ಲಿ ಯುದ್ಧ ಮಾಡ್ತಾ ಇರ್ತಾರೆ. ತನೂರುಚ ಅಂದ್ರೆ ಶರೀರದಿಂದ ಶೋಭಿಸ್ತಾ ಇರುವಂತಹ ಇಬ್ಬರು ಯುದ್ಧ ಮಾಡ್ತಾ ಇದ್ದಾರೆ. ತರುಷ್ ಅಂದ್ರೆ ಯುದ್ಧ. ಆ ಯುದ್ಧದಲ್ಲಿ ಅವರು ಯುದ್ಧ ಮಾಡ್ತಾ ಇದ್ದಾರೆ. ಒಬ್ಬ ನಿನ್ನ ಅನುಗ್ರಹದಿಂದ ಅದನ್ನು ಗೆಲ್ಲುತ್ತಾನೆ ಅಂತ ಅದರ ತಾತ್ಪರ್ಯ ಇದೆ. ಹೀಗಿದು ಸಾಯಣಾಚಾರ್ಯ ಹೇಳಿದಂಥ ಅರ್ಥ ನಾವು ನೋಡಿದ್ದು. ಅವರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಮಾಡಿದ್ದಾರೆ. ಇನ್ನ ಭಗವಂತಾಚಾರ್ಯ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ಒಂದು ಬಾರಿ ನಿರೀಕ್ಷಿಸೋಣ. ಭಗವಂತಾಚಾರ್ಯ ದೃಷ್ಟಿಯಲ್ಲಿ ಆವರ್ತನ ಅನ್ನುವುದು 231ನೇ ನಾಮ. ಮತ್ತೆ ಗೋವಿಂದಾಚಾರ್ಯ ದೃಷ್ಟಿಯಲ್ಲಿ ಇದು 229ನೇ ನಾಮ ಆಗ್ತದೆ. ಹೀಗೆ ಒಬ್ಬೊಬ್ಬರದು ಲೆಕ್ಕಾಚಾರ ಬೇರೆ ಬೇರೆ ಆಗಿಬಿಡ್ತದೆ. ಆದ್ರಿಂದ ಆ ನಾಮ ವ್ಯತ್ಯಸ್ತ ಆಗಬಹುದು. ಆದ್ರೂ ಕೂಡ ನಾವಿದನ್ನ 234ನೇ ನಾಮ ಅಂತ ಇಟ್ಕೊಂಡಿದ್ದೀವಿ. ಗೋವಿಂದಾಚಾರ್ಯರ ವ್ಯಾಖ್ಯಾನಗಳನ್ನೇ ಸಾಕಷ್ಟು ಅನುಸರಿಸಿರ್ತಾರೆ ಸಗರಿ ರಾಘವೇಂದ್ರಾಚಾರ್ಯರು. ಆದರೆ ಗೋವಿಂದಾಚಾರ್ಯ ದೃಷ್ಟಿಯಲ್ಲಿ ಇದು 229, ಸಗರಿ ರಾಘವೇಂದ್ರಾಚಾರ್ಯ ದೃಷ್ಟಿಯಲ್ಲಿ 230, ಮತ್ತೆ 231ನೇ ನಾಮ ಭಗವಂತಾಚಾರ್ಯರ ದೃಷ್ಟಿಯಲ್ಲಿ. ಕೆಲವು ಎರಡೆರಡು ಶಬ್ದಗಳನ್ನು ಒಟ್ಟೊಟ್ಟಿಗೆ ಇಟ್ಕೊಂಡು ಬಿಟ್ಟಿರ್ತಾರೆ, ಕೆಲವು ಸರಿ ಅದನ್ನು ಕೆಲವರು ಪ್ರತ್ಯೇಕವಾಗಿ ಇಟ್ಕೊಂಡಿರ್ತಾರೆ. ಆದ್ರಿಂದ ಹೀಗೆಲ್ಲ ವ್ಯತ್ಯಾಸ ಆಗ್ತದೆ. ಭಗವಂತಾಚಾರ್ಯರ ದೃಷ್ಟಿಕೋನ ನಾವೀಗ ನೋಡೋರಿದ್ದೀವಿ. ಅವರ ದೃಷ್ಟಿಯಲ್ಲಿ ಆವರ್ತನ ಅನ್ನುವ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಸ್ವಲ್ಪ ಭಿನ್ನವಾಗೇ ಇದೆ. ವ್ಯಥಯ ಮನ್ಯುಮಿಂದ್ರ ಆಭಿರ್ವಿಶ್ವ ಅಭಿಯುಜೋ ವಿಶೂಚಿ ಆರ್ಯಾಯ ವಿಶೋಥ ತಾರೀರ್ದಾಸೀ ಇಂದ್ರ ಜಾಮಯ ಉತಯೇ ಅಂತಿದು ಇನ್ನು ಹಿಂದಿನ ಮಂತ್ರಗಳಿಗೆ ಇದು ಸೇರಿ ಹೋಗಿದೆ. ಸಹಸ್ರಾಕ್ಷ ಸಹಸ್ರಪಾತ್ ಅಲ್ಲಿಗೆ. ಆದ್ರಿಂದ 231ನೇ ಬೃಹತಿ ಮತ್ತು 231ನೇ ಆವರ್ತನ ಅನ್ನುವ ನಾಮ ಅದು. ಇಷ್ಟಾದರೂ ಅವರು ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಹೇಳಿಲ್ಲ. ಅವರು ಕೂಡ ಮೂಲ ಋಗ್ವೇದದ ಮಂತ್ರಕ್ಕೆ ಅರ್ಥ ಹೇಳಿದವರು. ಅವರ ದೃಷ್ಟಿಯಲ್ಲಿ ಏನರ್ಥಕ್ಕೆ ಅರ್ಥ? ತ್ವಮೇಷಾಂ ವಿಥುರಾಶವಾಂಸಿ ಜಹಿ ವೃಷ್ಣ್ಯಾನಿ ಕೃಣುಹಿ ಪರಾಚಃ ಅಂತ ಹೀಗೇನಿದೆ. ವಿಥುರ ಅಂದ್ರೆ ವಿಥುರಾಣಿ,
ಬಲಹೀನವಾದದ್ದು ಅಂತ ಅರ್ಥ ಬರೀತಾರೆ. ವಿಗತ ಹಿಂಸಾನಿ, ಇದು ಭಗವಂತಾಚಾರ್ಯ ಬರೆಯುವ ಅರ್ಥ. ಬಲಹೀನವಾದದ್ದು ಅಂತ ಒಂದರ್ಥ. ಅಥವಾ ಇನ್ನೊಬ್ರು ಯಾರು ಈ ಶತ್ರುವಿನ ಬಲವನ್ನ, ಒಬ್ಬ ಅಂತ ಮಹಾಪರಾಕ್ರಮಿಯಾದ ಶತ್ರು ಇದ್ದಾನೆ, ಅವನ ಬಲವನ್ನ ಮತ್ತಾರೂ ಕೂಡ ಹಿಮ್ಮೆಟ್ಟಿಸಲಿಕ್ಕೆ ಸಾಧ್ಯ ಇಲ್ಲ. ಅನ್ಯೈಹಿ ಹಿಂಸಿತು ಅಶಕ್ಯಾನ್ಯಪಿ ತ್ವಂ ಜಹಿ. ಬೇರೆ ಸಾಮಾನ್ಯ ವೀರರಿಗೆ ಈ ಒಬ್ಬ ನಿರ್ದಿಷ್ಟ ವೀರನ ಬಲವನ್ನ ಹಿಮ್ಮೆಟ್ಟಿಸ್ಲಿಕ್ಕೆ ಆಗ್ತಿಲ್ಲ. ಆದರೆ ನೀನು ಪರದೇವತೆ ಆದ್ದರಿಂದ ಅವರ ಆ ಬಲವನ್ನು ಕೂಡ ಹಿಮ್ಮೆಟ್ಟಿಸ್ಬೇಕು. ವೃಷ್ಣ್ಯ ಅಂದ್ರೆ ಶ್ರೇಷ್ಠ ಅಂತ ಅರ್ಥ. ಉತ್ಕೃಷ್ಟಾನ್ಯಪಿ ಪರಾಚಹ ಪರಾಚಿ ನೀಚಾನಿ ಕೃಣುಹಿ. ಅವರಿಗೆ ಅವರ ಸೈನ್ಯ, ಅವರ ಉಪಕರಣಗಳು, ಅವರ ಸಾಮಗ್ರಿಗಳು, ಅವರ ಸಿದ್ಧತೆ ಎಷ್ಟೇ ವೃಷ್ಣ್ಯ ಬಲಿಷ್ಠವಾಗಿದ್ರೂ ಕೂಡ ನೀನು ಅದೆಲ್ಲವನ್ನು ಕೂಡ ಪರಾಂಚಿ ಕೃಣುಹಿ, ಅದನ್ನೆಲ್ಲ ದೂರ ಮಾಡಿಬಿಡು, ಅವರ ಸಿದ್ಧತೆಗಳನ್ನೆಲ್ಲ ಮಣ್ಣು ಪಾಲು ಮಾಡು ಅಂತ ಹೀಗದರ ತಾತ್ಪರ್ಯ ಆಗ್ತದೆ. ಹೀಗಿದು ಇಷ್ಟು ಪರಾಂಚಿ ವೃಷ್ಣ್ಯಾನಿ ಕೃಣುಹಿ ಪರಾಂಚಃ ಅನ್ನೋ ಮಾತಿನ ಅರ್ಥ ಆಯ್ತು. ಶೂರೋವಾ ಶೂರಂ ವನತೆ ಅನ್ನೋದಕ್ಕೆ ಭಗವಂತಾಚಾರ್ಯ ಏನರ್ಥ ಬರೀತಾರೆ ಅಂದ್ರೆ, ಹೇ ಭಗವನ್. ಇದೊಂದು ವ್ಯತ್ಯಾಸ. ಸಾಯಣಾಚಾರ್ಯರು ಮತ್ತೆ ಭಗವಂತಾಚಾರ್ಯ ಇಬ್ರು ಕೂಡ ಮೂಲ ಋಗ್ವೇದದ ಮಂತ್ರಗಳಿಗೆ ಅರ್ಥ ಬರೆದಿದ್ದಾರೆ. ಆದರೆ ಸಾಯಣಾಚಾರ್ಯರು ಅದ್ವೈತ ಸಂಪ್ರದಾಯದವರು. ಅವರು ಇಂದ್ರ ಅಂದ್ರೆ ಇಂದ್ರನೇ, ವರುಣ ಅಂದ್ರೆ ವರುಣನೇ, ಹೀಗೆ ಅರ್ಥ ಬರೀತಾರೆ. ಭಗವಂತಾಚಾರ್ಯರು ಮಾಧ್ವ ವೇದಾಂತದ ಅನುಯಾಯಿಗಳಾದ್ರಿಂದ ಅವರು ಹೇ ಭಗವನ್ ಅಂತ ಇಂದ್ರ ಶಬ್ದವಾಚ್ಯನಾದ ಭಗವಂತನನ್ನು ಕರೀತಾರೆ. ತವ ಭಕ್ತ, ನಿನ್ನ ಭಕ್ತರಿಬ್ಬರಿದ್ದಾರೆ, ಇಬ್ಬರು ಭಕ್ತರು, ಅವರು ಪರಸ್ಪರ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಂತ ಈ ಮಂತ್ರಕ್ಕೆ ಮತ್ತೆ ಇದ್ರ ಮುಂದಿನ ಮಂತ್ರಕ್ಕೆ ಅರ್ಥ ಮಾಡ್ತಾರೆ ಭಗವಂತಾಚಾರ್ಯರು. ಯಾವ್ಯಾವ ನಿಮಿತ್ತವಾಗಿ ಸ್ಪರ್ಧೆ ಮಾಡ್ತಾರೆ ಅಂತ ಅನ್ನೋದನ್ನ ಮುಂದೆ ಹೇಳ್ತಾರೆ. ಆಗ ಶೂರಃ ಅಂದ್ರೆ ಒಬ್ಬ ಶೂರ ಪುರುಷ, ಶೂರಂ ವಾ ಇನ್ನೊಬ್ಬ ಪ್ರತಿಭಟನನ್ನ ಹಿಮ್ಮೆಟ್ಟಿಸ್ತಾನೆ. ಆಯುಧಾದಿಗಳಿಲ್ಲದೆ ಕೇವಲ ತನ್ನ ಕೈ ಕಾಲು ಇತ್ಯಾದಿಗಳಿಂದಲೇ, ಶರೀರೈಹಿ ಅಂದ್ರೆ ತನ್ನ ಅಂಗಾಂಗಗಳಿಂದಲೇ ಹಿಮ್ಮೆಟ್ಟಿಸ್ತಾನೆ. ಅಭಕ್ತಂ, ಅದರಲ್ಲಿ ಒಬ್ಬ ಶೂರ ಭಕ್ತನಾಗಿದ್ದಾನೆ, ಭಗವಂತನ ಭಕ್ತ, ಅವನ ಕೈ ಮೇಲಾಗ್ತದೆ. ಅಭಕ್ತನಾದವನು ಮತ್ತೊಬ್ಬ ಇದ್ದಾನೆ, ಅವನ ಕೈ ಕೆಳಗೆ ಬೀಳ್ತದೆ, ಅವನಿಗೆ ಹಿನ್ನಡೆ ಆಗ್ತದೆ ಅಂತ ಅದರ ತಾತ್ಪರ್ಯ. ಹೀಗೆ ನಿನ್ನ ಅನುಗ್ರಹದಿಂದ ಯಾವುದೇ ವಿಶೇಷ ಆಯುಧಗಳಿಲ್ಲದೆ ಹೋದ್ರೂ ಕೂಡ ಈ ಒಬ್ಬ ಭಕ್ತನಾದ ಶೂರ ಜಯವನ್ನು ಪಡಿತಾನೆ. ಇಷ್ಟು ಭಗವಂತಾಚಾರ್ಯ ಹೇಳುವಂಥ ಅರ್ಥ. ಅವರೇ ಈ ಆವರ್ತನ ಅನ್ನೋ ನಾಮಕ್ಕೆ ಈ ಶತ್ರುಗಳ ಒಂದು ಕೋಪವನ್ನ ಇವನು ದಮನ ಮಾಡ್ತಾನೆ ಈ ಭಗವಂತ. ಆವರ್ತಯತಿ ಪರಿವರ್ತಯತಿ ಸಂಚಲಯತಿ ಶತ್ರು ಮನ್ಯುಂ. ಶತ್ರು ಎಷ್ಟೇ ಕೋಪಗೊಂಡು ತನ್ನ ಭಕ್ತರ ಮೇಲೆ ಅಥವಾ ತನ್ನ ಮೇಲೆ ದಾಳಿ ಮಾಡ್ಲಿಕ್ಕೆ ಬಂದ್ರು ಅವರ ಕೋಪವನ್ನೆಲ್ಲ ಹಿಮ್ಮೆಟ್ಟಿಸ್ತಾನೆ. ಕೋಪ ಅವರ ಬಲ ಎಲ್ಲ ವ್ಯರ್ಥ ಆಗುವಂತೆ ಮಾಡ್ತಾನೆ ಅಂತ ಹೀಗದರ ಅರ್ಥ. ಆ ಸಮ್ಯಕ್ ಸಮಂತಾದ್ವಾ ವರ್ತಯತಿ ಇಂದ್ರಸ್ಯ ವಶೇ ಸರ್ವಾಹ ಪ್ರಜಾಹ. ಈ ಇಂದ್ರ ಅಂದ್ರೆ ಮುಖ್ಯ ಪ್ರಾಣ, ಅಥವಾ ಇಂದ್ರ ಅಂದ್ರೆ ದೇವರಾಜನಾದ ಶಚೀಪತಿಯಾದ ಇಂದ್ರ, ಅವನ ವಶದಲ್ಲಿ ಜಗತ್ತನ್ನೆಲ್ಲ ಇಟ್ಟಿದ್ದಾನೆ. ಇಂದ್ರ ದೇವಲೋಕದ ಅಧಿಪತಿ, ಅವನಿಗೆ ನಾವೆಲ್ಲ ಅಧೀನರು. ಅವನಿಗಿಂತಲೂ ಮುಖ್ಯವಾಗಿ ಇಂದ್ರ ಶಬ್ದವಾಚ್ಯನಾದವನು ಮುಖ್ಯ ಪ್ರಾಣ, ಅವನ ಅಧೀನದಲ್ಲಿ ಕೂಡ ಈ ಜಗತ್ತನ್ನ ಇಟ್ಟಿದ್ದಾನೆ ಅನ್ನೋದೇ ಮುಖ್ಯ. ಮುಖ್ಯ ಪ್ರಾಣನ ಅಧೀನ ಅನ್ನೋದರ ಅನುಸಂಧಾನ ಆದ ಮೇಲೆ ದೇವರಾಜನಾದ ಶಚೀಪತಿಯ ಅಧೀನ ಇದಾಗಿದೆ ಅಂತ ನಾವು ತಿಳ್ಕೊಳ್ಬೇಕು. ಆ ಎರಡು ಅರ್ಥಗಳನ್ನು ಅವರು ಒದಗಿಸಿಕೊಟ್ಟಿದ್ದಾರೆ. ಆದ್ರಿಂದ ವರ್ತನ ಅಂದ್ರೆ ಇರಿಸುವುದು, ಆ ವರ್ತನ ಅಂದ್ರೆ ಚೆನ್ನಾಗಿ ಇರಿಸೋದು. ಯಾವುದನ್ನು ಇರಿಸುವುದು ಅಂದ್ರೆ ಈ ಜಗತ್ತನ್ನು ಇರಿಸುವುದು. ಎಲ್ಲಿ ಇರಿಸುವುದು ಅಂದ್ರೆ ಇಂದ್ರನ ಅಧೀನದಲ್ಲಿ ಇರಿಸುವುದು ಅಂತ ಇದಿಷ್ಟು ಅವ್ರು ನಮಗೆ ಕೊಡುವಂಥ ಅರ್ಥ. ಇನ್ನು ಮುಂದೆ ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ಅರ್ಥ ಏನು ಅನ್ನೋದನ್ನ ನೋಡೋಣ. ನನ್ನ ಅರ್ಥವನ್ನು ಕೊನೆಗೆ ನೋಡೋಣ. ಮೊದಲು ರಘುನಾಥ ಸ್ವಾಮಿಗಳು ನೋಡುವಂಥ ಅರ್ಥ. ಹೇ ಇಂದ್ರ, ತ್ವಮೇಷಾಂ ಇತ್ಯನೋ ವರ್ತತೆ. ತ್ವಮೇಷಾಂ ಅಂತ ಹಿಂದಿನ 333ನೇ ಮಂತ್ರದಲ್ಲಿದೆ. 233ನೇ ಸಹಸ್ರಪಾತ್ ಅಂತ ನಾವೇ ಹಿಂದೆ ನೋಡಿದ್ದೀವಿ, ಅಲ್ಲಿ ತ್ವಮೇಷಾಂ ಅಂತಿದೆ. ಅಲ್ಲಿಂದ ತ್ವಮೇಷಾಂ ಅನ್ನೋದನ್ನ ಇಲ್ಲಿ ಅನುವೃತ್ತ ಮಾಡ್ಕೋಬೇಕು ಅಂತ ಹೇಳ್ತಾರೆ ರಘುನಾಥ ಸ್ವಾಮಿಗಳು. ಯೇಷಾಂ ಅಂದ್ರೆ ಸನ್ನಿಕೃಷ್ಟಾನಾಂ
ವಿಪ್ರಕೃಷ್ಟಾನಾಮಪಿ ಶತ್ರುಣಾಂ. ಯೇಷಾಂ ಅಂದರೆ ಇವರ ಅಂತ ಅರ್ಥ. ಅದು ಇವರು ಅಂದ್ರೆ ಯಾರು? ಸಮೀಪದಲ್ಲಿರುವಂಥವ್ರು ಮತ್ತೆ ದೂರದಲ್ಲಿರುವಂಥವ್ರು. ಈ ಎಲ್ಲ ಶತ್ರುಗಳ ಶವಸ್ ಅಂದ್ರೆ ಸುಖಗಳು ಅಂತ ಅರ್ಥ. ಆ ಸುಖಗಳನ್ನು ನೀನು ಶಿಥಿಲವನ್ನಾಗಿ ಮಾಡು, ಆ ಸುಖಗಳನ್ನು ನೀನು ಕಿತ್ತಾಕು ಅಂತ ಅದರ ತಾತ್ಪರ್ಯ. ಅವರಿಗಿರುವ ಆನಂದವನ್ನು ಕ್ಷೀಣಿಸಿ ಹೋಗುವಂತೆ ಮಾಡು. ಕೃಣುಹಿ ಅಂದ್ರೆ ಮಾಡು. ಮತ್ತೆ ಅವರ ವೃಷ್ಣ್ಯ ಅಂದ್ರೆ ಬಲ, ಆ ಬಲವನ್ನು ಕೂಡ ನೀನು ನಾಶ ಮಾಡು. ಹೀಗೆ ಉಭಯ ವಿಧಾನ ಶತ್ರುವನ್, ಇದು ಸಾಯಣಾಚಾರ್ಯ ಈಗ ಅರ್ಥ ಬರೆದಿದ್ದಾರೆ. ಸಾಯಣಾಚಾರ್ಯ ಅರ್ಥ ಹೇಳಿದ್ದನ್ನೇ ಇವರು ಕೂಡ ತಗೊಂಡಿದ್ದಾರೆ. ಎರಡೂ ಥರದ ಶತ್ರುಗಳನ್ನ, ಅಂತರಂಗದ ಬಹಿರಂಗದ ಅಥವಾ ಸಮೀಪದಲ್ಲಿರುವ ದೂರದಲ್ಲಿರುವ ಎಲ್ಲಾ ಶತ್ರುಗಳನ್ನು ಕೂಡ ಪರಾಚಹ ಕೃಣುಹಿ, ನೀನು ಪರಾಂಗುಖರನ್ನಾಗಿ ಮಾಡು. ಈ ಶತ್ರುಬಲ ನಾಶ ಮಾಡಿದ್ದರಿಂದ ತರುಷದ್ರ ಆ ಯುದ್ಧದಲ್ಲಿ ಶೂರಃ ವಾ ಅಶೂರೋ ವಾ ಭಕ್ತಜನ, ನಿನ್ನ ಭಕ್ತ ಇವನು ಸ್ವಯಂ ಶೂರನಾಗಿರ್ಲಿ ಬಿಡ್ಲಿ, ಆದರೆ ತನ್ನ ವೈರಿಯಾದವನು ಒಂದು ವೇಳೆ ಶೂರನಾಗಿದ್ದರೂ ಅಂಥ ವೈರಿಯನ್ನ ನಿನ್ನ ಅನುಗ್ರಹದಿಂದಾಗಿ ಹಿಮ್ಮೆಟ್ಟಿಸ್ತಾನೆ. ತನೂರುಚ ಅಂದ್ರೆ ಶರೀರ ಕಾಂತಿ, ಶರೀರ ಕಾಂತ್ಯ. ತನೂರು ಶರೀರದ ಕಾಂತಿ ಅಂದ್ರೆ ಶರೀರದ ಪರಾಕ್ರಮ ಅಂತ ಅರ್ಥ. ಇಲ್ಲೇನು ಶರೀರದ ಸೌಂದರ್ಯ ಅನ್ನೋದು ಯುದ್ಧದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ, ನಮ್ಗೆ ಗೊತ್ತಿದೆ. ಅಥವಾ ಹಸ್ತಪಾದಾದಿಗಳು. ತನೂರುಕ್ ಅಂದ್ರೆ ಶರೀರದ ಕಾಂತಿ ಅಥವಾ ಸೊಬಗು ಅಥವಾ ಪರಾಕ್ರಮ. ಶರೀರ ಅಂದ್ರೆ ಹಸ್ತಪಾದಾದಿಗಳು. ಅವುಗಳ ಮೂಲಕನೇ ಈ ನಿನ್ನ ಭಕ್ತ ಅವನು ಅಭಕ್ತನಾದ ಮತ್ತೊಬ್ಬ ಎದುರಾಳಿಯನ್ನ ಸಂಹರಿಸ್ತಾನೆ. ವನತೆ ಅಂದ್ರೆ ಸಂಹರಿಸ್ತಾನೆ ಅಂತ ಅರ್ಥ. ಇಲ್ಲಿ ಈ ಆವರ್ತನ ಅಂತಿದೆಯಲ್ಲ, ಆವರ್ತನ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಹೇಳ್ತಾರೆ ರಘುನಾಥ ಸ್ವಾಮಿಗಳು ಅಂದ್ರೆ, ಆ ಅಂದ್ರೆ ಸಮಂತಾತ್ ಅಂತ ಅರ್ಥ. ಸಂಸ್ಕೃತದಲ್ಲಿ ಇದು ಪ್ರಸಿದ್ಧವಾದ ಆ ಅನ್ನೋದೊಂದು ಉಪಸರ್ಗ. ಸಮಂತಾತ್ ಎಲ್ಲಾ ಕಡೆ, ಸುತ್ತಮುತ್ತಲು. ಸ್ಥಿತಾನ್ ಅಂದ್ರೆ ಇರುವಂತಹ, ಸುತ್ತಮುತ್ತಲು ಅಂತ ಬಂದ್ಮೇಲೆ ಇರುವಂತಹ ಅಂತ ಅರ್ಥ ಬರಬೇಕು. ಆ ಅನ್ನೋದಕ್ಕೆ ಇರುವುದು ಅಂತ ಅರ್ಥ ಇಲ್ಲ. ಆ ಅನ್ನೋದಕ್ಕೆ ಎಲ್ಲಾ ಕಡೆ ಅಂತ ಇಷ್ಟೇ ಅರ್ಥ. ಇರುವುದು ಅನ್ನೋದು ಅಂಡರ್ಸ್ಟುಡ್ ಅದು. ಅಂಥ ಅಂದ್ರೆ ಎಂಥ ಶತ್ರುಗಳು? ಸನ್ನಿಕೃಷ್ಟರಾದವರು ಸಮೀಪದಲ್ಲಿದ್ದವರು, ವಿಪ್ರಕೃಷ್ಟರು ಅಂದ್ರೆ ದೂರದಲ್ಲಿದ್ದವರು. ಅವರೆಲ್ಲರನ್ನು ಪರಾಚಹ ವರ್ತಯತಿ, ಅಂಥ ಎಲ್ಲ ಶತ್ರುಗಳನ್ನು ಕೂಡ ದೂರ ಇಡ್ತಾನೆ, ಚೆನ್ನಾಗಿ ದೂರ ಇಟ್ಟು ಬಿಡ್ತಾನೆ ಅಂತ. ಹೀಗೆ ಆ ಆವರ್ತನ ಎಂಬ ಶಬ್ದಕ್ಕೆ ನಾವು ಅರ್ಥ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಶತ್ರುಗಳೆಲ್ಲರನ್ನೂ ದೂರ ಅಟ್ಟಿದ್ದಾನೆ. ದೂರ ಇಡುವುದು ಅಟ್ಟುವುದು ಎಲ್ಲ ಒಂದೇ. ಇದು ಆವರ್ತನ ಅಂತ ಅನ್ನೋದಕ್ಕೆ ಅರ್ಥ. ಆ ವರ್ತಯತಿ ಇತಿ ಆವರ್ತನ. ವರ್ತತೆ ಅಂದ್ರೆ ಇದ್ದಾನೆ, ವರ್ತಯತಿ ಅಂದ್ರೆ ಇರಿಸುತ್ತಾನೆ. ಆ ಚೆನ್ನಾಗಿ ವರ್ತಯತಿ ಇರಿಸುತ್ತಾನೆ. ಆದ್ರಿಂದ ಈ ಭಗವಂತ ಈ ಇಂದ್ರ ಆವರ್ತನ ಅಂತ ಈಗ ಅರ್ಥ. ಇದು ಆವರ್ತನ ನಾಮಕದ ಅರ್ಥ. ಮತ್ತು ಬೃಹತಿ ಮಂತ್ರದಲ್ಲೂ ಅದೇ ಬಂದಿದೆ. ಸಮೀಪದಲ್ಲಿರುವ ದೂರದಲ್ಲಿರುವ ಎಲ್ಲ ಶತ್ರುಗಳನ್ನು ಕೂಡ ನೀನು ದೂರ ಇಡಬೇಕು ಅಂತ ಅದೇ ಅರ್ಥವೇ ಬಂದಿದೆ. ಇದಿಷ್ಟು ಇವರೆಲ್ಲ ಹೇಳಿದ ಅರ್ಥಗಳು ನಾವು ನೋಡಿದ್ದಾಯ್ತು. ಇನ್ನು ಮುಂದೆ ಈ ಬೃಹತಿ ಮಂತ್ರಕ್ಕೆ ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಇದನ್ನೆಲ್ಲ ನೋಡಿದ ಮೇಲೆ ಅಂತನ್ನೋದನ್ನ ಈಗ ನೋಡೋಣ. ಅನ್ವಯಾರ್ಥ ಮೊದಲು. ಹೇ ದೇವ, ಹೇ ಇಂದ್ರ, ಭಗವಂತನೇ, ಯತ್ ಏನ ಕಾರಣದಿಂದ. ಸಂಸ್ಕೃತದಲ್ಲಿ ಅರ್ಥ ಇದೆ, ಅದಕ್ಕೆ ಕನ್ನಡದಲ್ಲಿ ನಾವು ಬರೆದಿದ್ರಲ್ಲಿ ಸಂಸ್ಕೃತ ಇದೆ, ಅದನ್ನು ಕನ್ನಡದಲ್ಲಿ ವಿವರಿಸ್ತಾ ಹೋಗ್ತಾರೆ. ಯತ್ ಏನ ಕಾರಣದಿಂದ, ಯಾವ ಕಾರಣದಿಂದ. ಶೂರ ವಾ, ವಾ ಅಂದ್ರೆ ಅಥವಾ ಅಂತನೂ ಆಗಬಹುದು, ಅವನೇ ಅಂತನೂ ಆಗಬಹುದು. ಶೂರ ಸಾಧಕ ಏವ, ಶೂರನಾದ ಸಾಧಕನೇ. ಇದು ನೋಡಿ, ಇಲ್ಲೆಲ್ಲ ಕಡೆ ಯಾವುದೋ ಹೊರಗಿರುವ ಶತ್ರು ಅವನನ್ನ ಈ ಸಾಧಕ ಈ ಒಬ್ಬ ಭಕ್ತ ಮಣಿಸ್ಬೇಕಾಗಿದೆ, ಯಾವುದೋ ರಾಜರ ಯುದ್ಧ, ಈ ಯಾವ ಅರ್ಥವನ್ನು ಕೂಡ ನಾನು ತಗೊಂಡಿಲ್ಲ. ಸಾಧನೆ, ಅಂತರಂಗದ ಸಾಧನೆ, ಅದನ್ನ ನಾನು ದೃಷ್ಟಿಯಲ್ಲಿ ಇಟ್ಕೊಂಡು ಶೂರನಾದ ಸಾಧಕ ಅಂತ ಅರ್ಥ ಮಾಡಿದ್ದೇನೆ. ತರುಷ್ ಅಂದ್ರೆ ಯುದ್ಧ. ಹೌದು, ಯಾವುದಾದ್ರು ಯುದ್ಧ? ಸಂಸಾರ ನಾಶಕವಾದ ಯುದ್ಧ, ಅಜ್ಞಾನದ ವಿರುದ್ಧ ನಾವು ಮಾಡುವಂತಹ ಯುದ್ಧವೇ ಯುದ್ಧ. ಎಲ್ಲಾ ಕಡೆ ಆಚಾರ್ಯರು ಋಗ್ಭಾಷ್ಯದಲ್ಲಿ ಯುದ್ಧ ಅಂತ ಬಂದಲ್ಲೆಲ್ಲ ಹೀಗೆ ಹೇಳಿದ್ದಾರೆ. ಆ ದೃಷ್ಟಿಕೋನದಿಂದ ಹೀಗೆ ನಾನು ಕೂಡ ಇಟ್ಕೊಂಡಿದ್ದೇನೆ. ಸಂಸಾರ ನಾಶಕವಾದ ಯುದ್ಧ ಅಂತ ಅರ್ಥ ತರುಷ್ ಅಂದ್ರೆ. ಅದರಲ್ಲಿ ಶರೀರೈಹಿ, ನಮ್ಮ ಶರೀರ ಅಂದ್ರೆ ಏನು? ಶರೀರ ಅಂದ್ರೆ ಬೇರೆ ಏನಿಲ್ಲ, ಇಲ್ಲಿರೋದು 5 ಕರ್ಮೇಂದ್ರಿಯ, 5 ಜ್ಞಾನೇಂದ್ರಿಯ, ಇವಿಷ್ಟು 5 ಇಂದ್ರಿಯಗಳಿವೆ.
ಮತ್ತೆ ಹೊಟ್ಟೆ, ಹೃದಯ ಮೊದಲಾದ ಕೆಲವು ಇಂದ್ರಿಯಗಳು ಪ್ರತ್ಯೇಕವಾಗಿವೆ. ಇವೆಲ್ಲ ಸೇರಿ ಅಂತ ಅರ್ಥ. ಆದ್ದರಿಂದ ಶರೀರೈಹಿ ಅಂದರೆ 5 ಕರ್ಮೇಂದ್ರಿಯಗಳಿಂದ, 5 ಜ್ಞಾನೇಂದ್ರಿಯಗಳಿಂದ. ತನೂರುಚ ಅಂದರೆ ಶರೀರದ ಕಾಂತಿಯಿಂದ ಅಂತ ಅರ್ಥ. ಶರೀರದ ಕಾಂತಿ ಅಂದರೆ ಶರೀರದಿಂದ ಹೊರಗೆ ಬರುವಂಥ ಸ್ಫುರಿಸುವಂಥ ಬಲ ಅಂತ ನಾನು ಕಂಸದಲ್ಲಿ ಅರ್ಥ ಬರೆದಿದ್ದೇನೆ. ಇದರ ಮೂಲಕ ಶೂರನಾದ ಅಂತಃಶತ್ರುವನ್ನ, ಕಾಮಕ್ರೋಧ ಮೊದಲಾದ ಶತ್ರುವನ್ನ ಈ ಸಾಧಕನಾದವನು ಮಣಿಸ್ಬೇಕಾಗಿದೆ. ಶೂರನಾದ ಸಾಧಕ ಅಂದ್ರೆ ನಾವು ಶೂರನಾದ ಎದುರಾಳಿ ಯಾರು ಹೊರಗಡೆ ಇಲ್ಲ, ಯುದ್ಧ ಭೂಮಿಯಲ್ಲಿರೋದಲ್ಲ, ಅಂತರಂಗದಲ್ಲಿದ್ದಾನ ಅವನು. ಕಾಮಕ್ರೋಧಾದಿ ರೂಪನಾದ ಶತ್ರು ಇದ್ದಾನೆ, ಅವನನ್ನ ಹಂತಿ ಕೊಲತಾನೆ. ಈಗ ಕಾಮಕ್ರೋಧಾದಿ ಶತ್ರುಗಳನ್ನು ಕೊಲ್ಲಬೇಕಾದ್ರೂ ಕೂಡ ಅದು ಶೂರನಾದ ಸಾಧಕನಿಗೆ ಮಾತ್ರ ಸಾಧ್ಯ. ಈ ಅಧ್ಯಾತ್ಮದ ಯುದ್ಧದಲ್ಲಿ ಕೆಲವರು ಶೂರರಲ್ಲದ ಸಾಧಕರು ಹಿಮ್ಮೆಟ್ಟಿ ಓಡಿ ಹೋಗಿಬಿಡ್ತಾರೆ. ಅವರಿಗೆ ಅಂಥ ಸ್ವರೂಪಯೋಗ್ಯತೆಯೇ ಇರೋದಿಲ್ಲ. ಆದರೆ ಯಾರಿಗೆ ಈ ಕಾಮಕ್ರೋಧಾದಿ ಪ್ರಬಲ ಶತ್ರುಗಳನ್ನು ದಮನಿಸಬೇಕು ಅಂತ ಹಂಬಲ ಇದೆ, ಅಂತ ಅದಕ್ಕೆ ಬೇಕಾದ ಶೌರ್ಯ, ಉತ್ಸಾಹ ಅವರಿಗಿದೆ, ಆ ಕಾರಣದಿಂದ ತೇನ ಕಾರಣೇನ ಅಂತಹ ಭಕ್ತರಿಗೆ ನೀನು ಸಹಾಯ ಮಾಡಬೇಕಾಗಿದೆ. ಅದನ್ನು ಕಂಸದಲ್ಲಿ ಬರೆದಿದ್ದೇನೆ. ತಸ್ಯ ಭಕ್ತಸ್ಯ ಸಹಾಯಸ್ಯ ಕರ್ತವ್ಯತ್ವೇನ. ಅಂಥ ಒಬ್ಬ ಭಕ್ತ, ಅವನಿಗೆ ಕಾಮಕ್ರೋಧಾದಿಗಳನ್ನು ಗೆಲ್ಲುವ ಹಂಬಲ ಇದೆ, ಸ್ವರೂಪಯೋಗ್ಯತೆಯೂ ಇದೆ. ಆದರೆ ನಿನ್ನ ಅನುಗ್ರಹ ಇಲ್ಲದೆ ಅದಾಗೋದಿಲ್ಲ. ಅದಕ್ಕಾಗಿ ಸಹಾಯವನ್ನು ನೀನು ಅವನಿಗೆ ಮಾಡಬೇಕು ಅಂತ ಅದರ ತಾತ್ಪರ್ಯ. ಮುಂದೆ ವಿಥುರ ಅಂತಿದೆ. ವಿಥುರ ಅಂದರೆ ಶಿಥಿಲವಾದದ್ದು, ಸಡಿಲವಾದದ್ದು, ಬಲಗುಂದಿದ ಅಂತ ಅರ್ಥ, ಅಥವಾ ಅಲ್ಪ ಅಂತ ಅರ್ಥ, ಕ್ಷುದ್ರವಾದದ್ದು. ಅದ್ಯಾವುದು? ಶವಸ್ ಅಂದ್ರೆ ಬಲ. ಯಾರ ಬಲ ಅಂದರೆ ಶತ್ರುಗಳ ಬಲ. ಯೇಷಾಂ ಶತ್ರುಣಾಂ, ಯೇಷಾಂ ಅಂತ ನಾವಲ್ಲಿ ಅದು ಅಂಡರ್ಸ್ಟುಡ್. ಶತ್ರುಗಳ ಬಲಗೊಂದಿದ ಅಲ್ಪವಾದ ಬಲವನ್ನ ನೀನು ನಾಶ ಮಾಡಬೇಕು. ಹಾಗೆ ನೀನು ಅಲ್ಲಿ ನಿಂತು ಸಾಕ್ಷಿಯಾಗಿ ಮಾರ್ಗದರ್ಶಕನಾಗಿ ನಿಂತು ಮಾಡಿದರೆ ಈ ಭಕ್ತನಾದವನು ತನ್ನ ಕೆಲಸದಲ್ಲಿ ಯಶಸ್ಸನ್ನು ಕಾಣುತ್ತಾನೆ ಅಂತ ಅದರ ತಾತ್ಪರ್ಯ. ಮುಂದೆ ಇನ್ನೊಂದ್ಸರಿ ಆ ಯೇಷಾಂ ಅಂತ ನಾವು ಶಬ್ದವನ್ನೇ ಇಟ್ಕೊಂಡ್ರೆ ಅದಕ್ಕೆ ಭಕ್ತರು ಅಂತ ಅರ್ಥ ಆಗ್ತದೆ. ಅಭಕ್ತರಾದವರು, ದುಷ್ಟರಾದವರು ಏನಿದ್ದಾರೆ ಅವರ ಬಲಗಳನ್ನು ನೀನು ನಾಶ ಮಾಡಬೇಕು. ಭಕ್ತರಿಗೂ ಕೂಡ ನೀನೇನು ಮಾಡಬೇಕು ಅಂದರೆ ಆ ಭಕ್ತರ ಸಂಸಾರಗಳಿವೆಯಲ್ಲ, ಆ ಸಂಸಾರಗಳನ್ನು ನೀನು ದೂರ ಇಡಬೇಕಾಗಿದೆ. ಸಂಸಾರಕ್ಕೆ ಕಾರಣವಾದ ಅವರ ಜನನ ಮರಣಗಳನ್ನು ನೀನು ದೂರ ಇಡಬೇಕಾಗಿದೆ. ಹೀಗೆ ನೀನು ದೂರ ಇಡಬೇಕಾದದ್ದು ಎರಡಿವೆ. ಭಕ್ತರಿಗೆ ಸಂಬಂಧಪಟ್ಟದ್ದೊಂದು, ಅಭಕ್ತರಿಗೆ ಸಂಬಂಧಪಟ್ಟದ್ದೊಂದು. ಅಭಕ್ತರ ಅಂದರೆ ಕಾಮಕ್ರೋಧಾದಿಗಳಿಗೆ ಅಭಿಮಾನಿಗಳಾದ ದೈತ್ಯರು ಏನಿದ್ದಾರೆ ಅವರ ಬಲಗಳನ್ನು, ಈಗಾಗಲೇ ಅವರು ಬಲಗೊಂದಿದ್ದಾರೆ, ಅಲ್ಪ ಸ್ವಲ್ಪ ಬಲ ಉಳಿದಿದೆ, ಅವರ ಬಲಗಳನ್ನು ನೀನು ನಾಶ ಮಾಡಬೇಕಾಗಿದೆ. ಹಾಗೆ ಭಕ್ತರಾದವರು ತಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಮೀಪ ಬಂದಿದ್ದಾರೆ, ಅಲ್ಲಿ ನೀನು ಅನುಗ್ರಹಿಸಿ ಆ ಭಕ್ತರ ಜನನ ಮರಣಗಳನ್ನು, ವೃಷ್ಣ್ಯ ಎಂಬ ಶಬ್ದಕ್ಕೆ ಜನನ ಮರಣ ಅಂತ ಅರ್ಥ. ಅದು ಹೇಗೆ ಅಂತ ಮುಂದೆ ಹೇಳ್ತೇನೆ. ಈ ವೃಷ್ಣ್ಯ ಅಂದರೆ ಸಂಸಾರಗಳು, ಸಂಸಾರ ಅಥವಾ ಜನ್ಮ. ಸಂಸಾರ ಅಂದರೆ ಬೇರೆ ಏನಲ್ಲ, ಹುಟ್ಟು ಸಾವೇ ಜನ್ಮ, ನಮಗೆ ಗೊತ್ತಿದೆ. ಹುಟ್ಟು ಸಾವನ್ನು ಹೊರತುಪಡಿಸಿ ಏನೂ ಸಂಸಾರ ಇಲ್ಲ. ಹೀಗೆ ಭಕ್ತರಿಗೆ ಸಂಬಂಧಪಟ್ಟಂತೆ ಆ ಸಂಸಾರ ಏನಿದೆ ಅದನ್ನ ನೀನು ದೂರ ಇಡಬೇಕು ಅಂತ ಅದರ ಅರ್ಥ. ಅವರ ಸಂಸಾರಗಳನ್ನು ನಾಶ ಮಾಡಬೇಕು. ಇಲ್ಲಿ ಸರ್ವಂ ಪ್ರಾಯಶಃ ಪಾಂಟಿ ಅಂತ ಬರೆದಿದ್ದೇನೆ. ಇಲ್ಲಿರೋ ಹೆಚ್ಚಿನ ಅರ್ಥವನ್ನೆಲ್ಲ ನಾನು ನನ್ನ ಅನುಸಂಧಾನಕ್ಕೆ ತಕ್ಕಂತೆ ಇಟ್ಕೊಂಡಿದ್ದೇನೆ ಅಂತ. ಅಲ್ಲಿ ಒಬ್ಬ ಶೂರ, ಅವನು ಭಗವಂತನೇ ನಿನ್ನ ಅನುಗ್ರಹದಿಂದ ಮತ್ತೊಬ್ಬ ಶೂರನನ್ನ, ಶತ್ರುವನ್ನು ಗೆಲ್ಲುತ್ತಾನೆ, ಹೀಗೆಲ್ಲ ಬಂದಿದೆ. ಅದೊಂದಷ್ಟು ಸ್ವಲ್ಪ ಅರ್ಥ ಇಟ್ಕೊಂಡಿದ್ದೇನೆ ಹೊರತು ತರುಷ್ ಅಂದರೆ ಅಜ್ಞಾನ ನಾಶಕವಾದ ಯುದ್ಧ, ಮತ್ತೆ ಶೂರ ಅಂದರೆ ಸಾಧಕ, ಅಧ್ಯಾತ್ಮದ ಸಾಧಕ, ಈ ಎಲ್ಲ ಅರ್ಥಗಳನ್ನು ನಾನು ಮಾಡ್ಕೊಂಡಿದ್ದೇನೆ. ಮತ್ತೆ ನೀನು ನಾಶ ಮಾಡಬೇಕಾದದ್ದು ಏನನ್ನ ಅಂತ ಪ್ರಶ್ನೆ ಬಂದಾಗ ಬೇರೆ ವ್ಯಾಖ್ಯಾನಕಾರರು ಸಮೀಪದಲ್ಲಿರುವ ಶತ್ರುಗಳನ್ನು ನಾಶ ಮಾಡು, ದೂರದಲ್ಲಿರುವ ಶತ್ರುಗಳನ್ನು ನಾಶ ಮಾಡು ಅಂತ ವ್ಯಾಖ್ಯಾನ ಮಾಡಿದ್ದಾರೆ. ಅದಲ್ಲ, ನೀನು ಅದಲ್ಲ ಅಂತ ನಾನು ಹೇಳ್ತಿಲ್ಲ, ಇದನ್ನು ಗಮನಿಸಬೇಕು. ಈ ಹಿಂದೆ ಪ್ರಾಚೀನರಾದ ವ್ಯಾಖ್ಯಾನಕಾರರು ಒಂದು ಅರ್ಥವನ್ನು ಹೇಳಿರ್ತಾರೆ.
ಆ ಅರ್ಥಕ್ಕೆ ಅದೆಷ್ಟೋ ಘನವಾದ ಮೌಲ್ಯ ಇದ್ದಿರಬಹುದು. ಆದರೆ ಅನೇಕ ಸರಿ ನಮಗೆ ಅದು ಸಮಾಧಾನ ಕೊಡೋದಿಲ್ಲ. ವಜ್ರವು ಕೂಡ ನಮಗೆ ಸಮಾಧಾನ ಕೊಡೋದಿಲ್ಲ. ನಮಗೆ ನಮ್ಮ ತಾಮ್ರವೇ ಬೇಕಾಗ್ತದೆ. ಇದು ನಮ್ಮ ಮನಸ್ಥಿತಿ. ಅಂತೂ ಆ ಅರ್ಥವನ್ನು ನಾವು ನೋಡಿದಾಗ ನಮಗೊಂದು ಅನುಸಂಧಾನ ಆಗ್ತದೆ. ಆ ಅನುಸಂಧಾನ ಆಗುವುದು ನಮಗೆ ಮುಖ್ಯ. ಅದನ್ನು ಆತ್ಮತೃಪ್ತಿಯಿಂದ ಹೇಳುವುದು ನಮ್ಮ ಕರ್ತವ್ಯ. ಅದು ನಮ್ಮ ಸಮಾಧಾನಕ್ಕೆ ಕಾರಣ. ಅದಕ್ಕಾಗಿ ಅಲ್ಲಿ ದೂರ ಇರುವ ಶತ್ರುಗಳು, ಸಮೀಪದಲ್ಲಿರುವ ಶತ್ರುಗಳು, ಅವರನ್ನು ನೀನು ಆಶಪಡಿಸಬೇಕು ಅನ್ನೋ ಅರ್ಥವನ್ನು ನಾನು ನೆಚ್ಕೊಂಡಿಲ್ಲ. ನೀನು ದೂರ ಇಡಬೇಕಾದದ್ದು ಎರಡು. ಒಂದು, ಅಭಕ್ತರಾದ ದೈತ್ಯರ ಬಲವನ್ನು ಅದನ್ನು ನೀನು ದೂರ ಇಡಬೇಕು, ನಾಶ ಮಾಡಬೇಕು. ಮತ್ತೆ ಭಕ್ತರ ಸಂಸಾರವನ್ನು ನಾಶ ಮಾಡಬೇಕು. ಸಂಸಾರ ಅಂತ ಹೇಳಿ ಶಬ್ದ ಏನು? ವೃಷ್ಣ್ಯ ಅನ್ನುವುದೇ ಅಲ್ಲಿ ಇರುವಂಥ ಶಬ್ದ. ಹೀಗೆ ನಾನು ಅದಕ್ಕೆ ಅರ್ಥ ಮಾಡ್ಕೊಂಡಿದ್ದೇನೆ. ಇಲ್ಲಿ ಆ ವೃಷ್ಣ್ಯ ಎಂಬ ಶಬ್ದಕ್ಕೆ ಈ ಜನ್ಮ ಅಥವಾ ಸಂಸಾರ ಅಂತ ಅರ್ಥ ಹೇಗೆ ಬಂತು ಅನ್ನೋದನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಈ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ.